ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಆಯುಷ್ ಆರೋಗ್ಯ ತಪಾಸಣೆ ಶಿಬಿರ, ಅಣಶಿ ಘಾಟ್ 2 ತಿಂಗಳ ಸ್ಥಗಿತ, ರಸ್ತೆಯ ಹೊಂಡ ಮುಚ್ಚಿದ ಆಟೋ ಚಾಲಕರು, ಸಂತ್ರಸ್ತರಿಗೆ ಚೆಕ್ ವಿತರಣೆ ಮಾಡಲಾಯಿತು, ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ, ನಗರದಲ್ಲಿ 3ನೇ ಅಲೆಯ ಎಚ್ಚರ, 43ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ವಾರ್ತೆಗಳ ವಿವರ. ಆಯುಷ್ ಆರೋಗ್ಯ ತಪಾಸಣೆ ಶಿಬಿರ ತಾಲೂಕಿನ ಭಾಗವತಿ ಗ್ರಾಮದಲ್ಲಿ ಮುಖ್ಯವಾಗಿ ಬುಡಕಟ್ಟು ಜನಾಂಗದವರಾದ ಸಿದ್ದಿ ಜನಾಂಗಕ್ಕೆ ಉಚಿತ ಆಯುಷ್ ಆರೋಗ್ಯ ತಪಾಸಣಾ ಶಿಬಿರ ಕೆನರಾ ಬ್ಯಾಂಕ್ ದೇಶಪಾಂಡೆ ರೂಟ್ ಸೆಟ್ ಸಂಸ್ಥೆ ಹಳಿಯಾಳ್ ಹಾಗೂ ಆಯುಷ್ ನ್ಯಾಷನಲ್ ಮಿಷನ್ ಅವರಿಂದ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ರೂಟ್ ಸೆಟ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಣಶಿ ಘಾಟ್ 2 ತಿಂಗಳು ಸ್ಥಗಿತ. ಜಿಲ್ಲೆಯ ದಾಂಡೇಲಿಯ ಮಾರ್ಗವಾಗಿ ಕಾರವಾರಕ್ಕೆ ಹೋಗುವ ಅಣಶಿ ಘಾಟ್ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಮಳೆಯಿಂದ ಗುಡ್ಡ ಕುಸಿದು ಬಿದ್ದ ಕಾರಣದಿಂದ ಆ ರಸ್ತೆಯನ್ನು ಓಡಾಡುವ ವಾಹನಗಳಿಗೆ 2 ತಿಂಗಳ ಮಟ್ಟಿಗೆ ರಸ್ತೆ ಸ್ಥಗಿತಗೊಳಿಸಲಾಗಿದೆ. ರಸ್ತೆಯ ಹೊಂಡ ಮುಚ್ಚಿದ ಆಟೋ ಚಾಲಕರು. ನಗರದ ಚೆನ್ನಮ್ಮ ಸರ್ಕಲ್ ಹತ್ತಿರ ಹೊಂಡ ಮುಚ್ಚಿದ ಆಟೋ ಚಾಲಕರು. ದಾಂಡೇಲಿ ನಗರದಿಂದ ಅಳ್ನಾವರಕ್ಕೆ ಹೋಗುವ ನೀರಿನ ಪೈಪ್ಲೈನ್ ಹೊಡೆದಿರುವ ಹೊಂಡದಿಂದ ಆಟೋ ಹಾಗೂ ಬೇರೆ ವಾಹನ ಸಂಚಾರಕ್ಕೆ ತೊಂದರೆಯಾಗುವುದರಿಂದ ಸ್ಥಳೀಯ ಆಟೋ ಚಾಲಕರು ಸೇರಿ ಹೊಂಡಕ್ಕೆ ಮಣ್ಣು ಹಾಕಿ ಮುಚ್ಚಿದ ದೃಶ್ಯ ಕಂಡುಬಂದಿದೆ. ನಾವು ತೋರಿಸುವ ಈ ದೃಶ್ಯ ನೋಡಿ. ಭಾರೀ ಮಳೆಯಿಂದ ರಸ್ತೆ ಹಾಳಾಗಿದೆ. ಯಾವ ರೀತಿಯಿಂದ ಆಟೋ ಚಾಲಕರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯವನ್ನು ಬಿಟ್ಟು ಯಾರೋ ಮಾಡುವ ಕೆಲಸವನ್ನು ಸ್ವ ಇಚ್ಛೆಯಿಂದ ಆಟೋ ಚಾಲಕರೇ ಮಾಡಿ ಜನರ ಮೆಚ್ಚುಗೆ ಪಾತ್ರರಾಗಿದ್ದಾರೆ. ಹೀಗೆ ಸರ್ಕಾರ ರಸ್ತೆಯಲ್ಲಿ ಹೊಂಡ ತೆಗೆಯುತ್ತಾ ಹೋಗುತ್ತಾರೆ, ಜನರು ಅದನ್ನು ಮುಚ್ಚುತ್ತಾ ಬರುತ್ತಾರೆ. ಅಭಿವೃದ್ಧಿ ಮಾತ್ರ ಶೂನ್ಯ. ಸಂತ್ರಸ್ತರಿಗೆ ಚೆಕ್ ವಿತರಣೆ ಮಾಡಲಾಯಿತು. ನಗರದಲ್ಲಿ ಕಳೆದ ವಾರ ಭಾರೀ ಮಳೆಯಿಂದ ಗ್ರಾಮೀಣ ಪ್ರದೇಶಗಳಾದ ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇರವಾಡ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಕೆರೆಯ ಒಡ್ಡು ಒಡೆದ ಪರಿಣಾಮವಾಗಿ ಹಾಲ್ಮಡ್ಡಿಯಲ್ಲಿ ನೀರು ನುಗ್ಗಿದ 26 ಮನೆಗಳ ಮಾಲೀಕರಿಗೆ ರಾಜ್ಯ ಸರ್ಕಾರದ ವತಿಯಿಂದ 3,800 ರೂಪಾಯಿಗಳ ಚೆಕ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಆಲೂರು ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮದ ಚುನಾಯಿತ ಸದಸ್ಯರು ಹಾಜರಿದ್ದರು. ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ. ಜಿಲ್ಲೆಯ ಜೊಯ್ಡಾ ತಾಲೂಕಿನ ಹುಲಿ ಸಂರಕ್ಷಿತ ಪ್ರದೇಶದ ಪಣಸೋಲಿಯಲ್ಲಿ ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನು ವಿಭಿನ್ನವಾಗಿ ಸೈಕಲ್ ಜಾಥಾ ನಡೆಸುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ಗ್ರಾಮಸ್ಥರಿಗೆ ಹುಲಿಯ ಸಂತತಿಗೆ ಆತಂಕ ಉಂಟು ಮಾಡದಂತೆ ಹಾಗೂ ಅವುಗಳ ರಕ್ಷಣೆಯಲ್ಲಿ ತಮ್ಮ ಪಾತ್ರದ ಬಗ್ಗೆ ತಿಳಿಸಲಾಯಿತು. ಜಾಥಾಗೆ ಶಿವಾನಿ ಮತ್ತು ಚಾಮುಂಡಿ ಎಂಬ 2 ಆನೆಗಳು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿ, ಸಿಬ್ಬಂದಿ ವರ್ಗದವರು, ಶಾಲೆಯ ಮುದ್ದು ಮಕ್ಕಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು.
ಎಲ್ಲರೂ ನಮಸ್ಕಾರ. ಈ ದಿನ ನಾವು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ಪಣಸೋಳಿಯಿಂದ ಪಟೋಳಿ ತನಕ ಒಂದು ಸೈಕ್ಲಿಂಗ್ ಜಾತ್ರೆ ಮಾಡಿದ್ದೀವಿ. ಈ ದಿನ 2010ರಿಂದ ಆಚರಿಸಲಾಗ್ತಾ ಇದೆ. ಎಲ್ಲ ಟೈಗರ್ ರೇಂಜ್ ಕಂಟ್ರೀಸ್ ಅಂತ ಹೇಳ್ತೀವಿ. ಇಡೀ ಲೋಕದಲ್ಲಿ ಟೈಗರ್ಸ್ ಎಲ್ಲೆಲ್ಲೆಲ್ಲ ಇದೆಯೋ ಎಲ್ಲ ರಾಷ್ಟ್ರಗಳನ್ನು ಇದು ಆಚರಿಸ್ತಾ ಇದ್ದಾರೆ. ಈ ವರ್ಷ ಏನು ಸ್ಪೆಷಲ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಈ ಟೈಗರ್ ಸಮ್ಮಿಟ್ ಅಂತ ಹೇಳುವುದಲ್ಲಿ ಒಂದು ಪ್ರಕಟಣೆ ಮಾಡಿಸಿದರು. 2022 ಒಳಗೆ ನಮ್ಮ ಇರುವ ಹುಲಿ ಸಂಖ್ಯೆಯನ್ನು ಡಬಲ್ ಮಾಡಬೇಕು ಅಂತ ಹೇಳಿ. ಸೊ ಇಂಡಿಯಾದಲ್ಲಿ ಈ ವರ್ಷ 2010ನಲ್ಲಿ ನಮ್ಮಲ್ಲಿ 1411 ಟೈಗರ್ಸ್ ಅಂತ ಒಂದು ನಂಬರ್ಸ್ ಇತ್ತು. ಅದನ್ನು ನಾವು ಆಲ್ಮೋಸ್ಟ್ ಡಬಲ್ ಮಾಡಿದ್ವಿ. ಈಗ 2967 ಅಂತ ನಮ್ಮ ಇಂಡಿಯಾದಲ್ಲಿ ಇದೆ. ಸೊ ನಾವೆಲ್ಲರೂ ಒಂದು ಹೆಮ್ಮೆ ಪಡುವ ದಿನ ಇದು. ಸೊ ಅದರ ಅಂಗವಾಗಿ ಈ ಸೆಲೆಬ್ರೇಷನ್ನು ನಾವು ಮಾಡಿದ್ದೀವಿ. ಸೊ ಈ ದಿನದ ಥೀಮ್ ಏನೆಂದರೆ ದಯರ್ ಸರ್ವೈವಲ್ ಇಸ್ ಇನ್ ಅವರ್ ಹ್ಯಾಂಡ್ಸ್ ಅಂತ. ಸೊ ಹುಲಿಗಳ ಅಭಿವೃದ್ಧಿ, ಹುಲಿಗಳ ಸಂತತಿಯ ಸಂರಕ್ಷಣೆ ನಮ್ಮ ಕೈನಲ್ಲಿ ಇದೆ. ಸೊ ನಾವು ಈ ದಿನ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ನಮ್ಮ ಮುಂದಿನ ಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆನ ಆಚರಣೆ ಮಾಡಬೇಕು ಅಂತೇಳಿ ನಾವಿಲ್ಲಿ ನೆರೆದಿದ್ದೀವಿ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಿಂದ ಇವತ್ತು ಸೈಕಲ್ ಜಾಥವನ್ನು ಪಣಸೋಳಿಯಿಂದ ಇಲ್ಲಿವರೆಗೆ ನಾವು ಸೈಕಲ್ ಜಾಥಾ ಮುಗಿಸಿದ್ದೀವಿ. ಈ ಹುಲಿ ಸಂರಕ್ಷಿತ ನಾವು ಇದ್ರಿಗೆ ಇವತ್ತಿನ ದಿನಾಚರಣೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ 2012 ಆ ಟೈಮಲ್ಲಿ ನಾವು ಒಂದು ಸಲ ಹಳೆ ಸೆನ್ಸಸ್ಸಲ್ಲಿ 1400 ಸಮಥಿಂಗ್ ಎಷ್ಟೋ ಟೈಗರ್ ಇದ್ವು. ಈಗ ನೋಡಿದ್ರೆ 2900 ಟೈಗರ್. ಅಂದರೆ ನಮ್ಮದು ಆಲ್ಮೋಸ್ಟು ಟೈಗರ್ ಪಾಪ್ಯುಲೇಷನ್ ನಮ್ಮ ಇಂಡಿಯಾದಲ್ಲಿ ಡಬಲ್ ಆಗಿದೆ. ಈವನ್ ಕಾಳಿ ಟೈಗರ್ ರಿಸರ್ವಲ್ಲೂ ಸಹ ನಿಯರ್ಲಿ ಈ ವರ್ಷ ಸಮೀಕ್ಷೆಯಲ್ಲಿ 25-30 ಟೈಗರ್ ಇದ್ದಾವೆ ಅಂತಲೇ ಇದು ಮಾಡ್ತಾಯಿದ್ದಾರೆ. ನಮ್ಮದು ಈ ಟೈಗರ್ ಸಂರಕ್ಷಣೆ ನಮಗೆ ಭಾಳ ಮುಖ್ಯವಾದದ್ದು. ಯಾಕೆಂದರೆ ಹುಲಿಯು ನಮ್ಮ ಫುಡ್ ಚೈನಲ್ಲಿ ಅಪೆಕ್ಸ್ ಪ್ರೆಡೇಟರ್ ಅಂತಾರೆ. ಅವ್ರ ಸಂರಕ್ಷಣೆ ಮಾಡಿದರೆ ನಾವು ಅಸೋಸಿಯೇಟೆಡ್ಡು ಕೆಳಗಿನ ಎಲ್ಲ ಪರಿಸರದ ಜೊತೆಗೆ ಎಲ್ಲ ವರ್ಲ್ಡ್ ಅನಿಮಲ್ ಸಂರಕ್ಷಣೆ ಆಗ್ತದೆ. ಇದ್ರ ಬಗ್ಗೆ ನಾವು ನಮ್ಮ ಜನಗಳಿಗೆ ಎಲ್ಲರಿಗೂ ಸಹ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತೇಳಿ ಇವತ್ತು ಸೈಕಲ್ ಜಾಥಾ ಮಾಡಿದ್ವಿ. ಅದಕ್ಕೋಸ್ಕರ ಎಲ್ಲರಿಗೂ ಮತ್ತೊಮ್ಮೆ ನಾವು ಈ ದಿನದ ಹುಲಿ ದಿನಾಚರಣೆಯ ಶುಭಾಶಯಗಳು. ನಗರದಲ್ಲಿ 3ನೇ ಅಲೆಯ ಎಚ್ಚರ. ಕರ್ನಾಟಕ ಸರ್ಕಾರದ ಸುತ್ತೋಲೆ ಪ್ರಕಾರ ದೇಶದಲ್ಲಿ ಕೊರೋನಾ 3ನೇ ಅಲೆಯ ಆತಂಕ ಹೆಚ್ಚುತ್ತಾ ಬರುತ್ತಿದೆ. ಕರ್ನಾಟಕದಲ್ಲಿಯೂ ಕೂಡ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದ ಮೇರೆಗೆ ನಗರಕ್ಕೆ ಯಾರಾದರೂ ಕೇರಳ ಮತ್ತು ಮಹಾರಾಷ್ಟ್ರ ರಾಜ್ಯದಿಂದ ನಗರಕ್ಕೆ ಆಗಮಿಸಿದರೆ ಅಂಥವರಿಗೆ ಕೋವಿಡ್-19 ಲಸಿಕೆ ಪಡೆದರೂ ಸಹ 72 ಗಂಟೆಗಳ ಒಳಗೆ RT-PCR ಪರೀಕ್ಷೆ ನೆಗೆಟಿವ್ ವರದಿಯನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. ಓಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಜ್ಯೋತಿಷ್ಯ ಕೇಂದ್ರ. ಜ್ಯೋತಿಷ್ಯ ಚಿಂತಕರು ಶ್ರೀ ವಾಸುದೇವನ್. ಇವರು ಭದ್ರಕಾಳಿ, ಭೈರವಿ, ಶಕ್ತಿಮಾತಾ, ಮಹಾದುರ್ಗಾ ದೇವಿಯ ಸಿದ್ಧಿ ಸಾಧಕರು. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರ ಕಾರ್ಯಸಿದ್ಧಿ ಮಾಡಿಕೊಡುತ್ತಾರೆ. ಕಡಿಮೆ ಖರ್ಚಿನಲ್ಲಿ ಪರಿಹಾರ ನೀಡಲಾಗುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಆದಾಯದಲ್ಲಿ ಕೊರತೆ, ಕೆಲಸ ಕಾರ್ಯದಲ್ಲಿ ವಿಘ್ನ, ಸಾಲಬಾಧೆ, ಮಾನಸಿಕ ಚಿಂತೆ, ಶತ್ರುಬಾಧೆ, ಮನೆ ವಿಚಾರ, ಅತ್ತೆ ಸೊಸೆ ಕಲಹ, ವಾಸ್ತು ವಿಚಾರ, ಪ್ರೇಮ ವಿಚಾರ, ಮದುವೆಯಲ್ಲಿ ಅಡೆತಡೆ, ಸಂತಾನ ಸಮಸ್ಯೆ, ದಾಂಪತ್ಯದಲ್ಲಿ ತೊಂದರೆ, ಆಸ್ತಿ ವಿಚಾರದಲ್ಲಿ ಕಲಹ, ಭೂಮಿ ಖರೀದಿ ಯೋಗ, ಆರೋಗ್ಯ ಸಮಸ್ಯೆ, ದೈಹಿಕ ಬಾಧೆ, ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಜ್ಯೋತಿಷ್ಯ ರೂಪದಲ್ಲಿ ಶ್ರೀ ವಾಸುದೇವನ್ ರವರು ಪರಿಹಾರ ತಿಳಿಸುತ್ತಾರೆ. ಫೋನಿನ ಮೂಲಕ ನಿಮ್ಮ ಯಾವುದೇ ಮನನೊಂದ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಪಂಡಿತ್ ವಾಸುದೇವನ್ ರವರಿಗೆ ಇಂದೇ ಕರೆ ಮಾಡಿ. ಮೊಬೈಲ್ ಸಂಖ್ಯೆ 9481900462. ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ನಗರದ ಹಿರಿಯ ವ್ಯಕ್ತಿ ಮತ್ತು ವಿಜಯವಾಣಿಯ ಪತ್ರಕರ್ತರಾದ ಶ್ರೀ ಉಮಾಕಾಂತ್ ಪಾಟೀಲ್ ಹಾಗೂ ನಗರದ ಕನ್ಯಾ ವಿದ್ಯಾಲಯ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಲತಾ ಉಮಾಕಾಂತ್ ಪಾಟೀಲ್ ಇವರು ತನ್ನ ವೈವಾಹಿಕ ಜೀವನದ 43 ವರ್ಷಗಳನ್ನು ಸಂತೋಷವಾಗಿ ಪೂರೈಸಿದ್ದಾರೆ. ಇವರಿಗೆ ದಾಂಡೇಲಿಯ ಸಮಸ್ತ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯಿಂದ 43ನೇ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು.
ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.